ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಲೋಕಸಭೆಯ ಸಭಾಪತಿ, ಉಪಸಭಾಪತಿಗಳು, ಅವರ ಕಾರ್ಯವೈಖರಿ, ಆಮೇಲೆ ಅವರ ರಾಜೀನಾಮೆ ನಂತರ ಮತ್ತೆ ಉಳಿದವರ ಆಯ್ಕೆ, ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿವಿ. ಈಗ ಇವ್ರ ಪ್ರಮುಖ ಕೆಲಸ ಏನು, ಸಭಾಪತಿಯ ಪ್ರಮುಖ ಕೆಲಸ ಏನು ಅಂತಂದ್ರೆ ಲೋಕಸಭೆಯ ಕಾರ್ಯಕಲಾಪಗಳನ್ನ ಸರಾಗವಾಗಿ ನಡೆಸಿಕೊಂಡು ಹೋಗುವುದು ಲೋಕಸಭೆಯ ಸಭಾಪತಿಯ ಮೊದಲನೆಯ ಕೆಲಸ. ಹಾಗೆ ರಾಜ್ಯಸಭೆಯ ಅಧ್ಯಕ್ಷರ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ ರಾಜ್ಯಸಭೆಯ ಕಾರ್ಯಕಲಾಪಗಳನ್ನ ಸರಿಯಾಗಿ ನಡೆಸ್ಕೊಂಡು ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ ಕೇಳಿರ್ತಾರೆ, ಯಾರು ಸದಸ್ಯರು, ಯಾರಿಗೆ, ಸಚಿವರಿಗೆ ಕೇಳಿರ್ತಾರೆ. ಆ ಸಚಿವರಿಗೆ ಆ ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಲೈಬ್ರರಿಯಿಂದ ಆನ್ಸರ್ ಅನ್ನ ಕೊಡೋದು ಯಾರು, ಜೆರಾಕ್ಸ್ ಅನ್ನ ಮಾಡಿ ಕೊಡೋರು ಯಾರು, ಅಂದ್ರೆ ಸೌಕರ್ಯಗಳನ್ನು ಒದಗಿಸೋರು ಯಾರು? ಈ ಲೋಕಸಭೆಯ ಸ್ಪೀಕರ್ ಓಡಾಡಿ ಬಂದು ಜೆರಾಕ್ಸ್ ಮಾಡಿ ಕೊಡೋದು, ಲೋಕಸಭೆಯ ಸ್ಪೀಕರ್ ಓಡಾಡಿ ಬಂದು ಕುಳಿತುಕೊಳ್ಳುವ ಆಸನಗಳನ್ನು ಸ್ವಚ್ಛ ಮಾಡೋದು, ಈ ರೀತಿ ಮಾಡಕ್ಕಾಗ್ತೈತೆನಾ? ಇಲ್ಲಲ್ಲ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಗೆ ತನ್ನದೇ ಆಗಿರ್ತಕ್ಕಂಥ ಆಡಳಿತಾತ್ಮಕ ಸಿಬ್ಬಂದಿಗಳನ್ನ ನೇಮಿಸಿಕೊಳ್ಬೇಕಾಗ್ತೈತಿ. ಹೌದಾ? ಅಂದ್ರೆ ಆಡಳಿತ ಯಾವುದು, ಸಂಸತ್ತಿನ ಎರಡೂ ಸದನಗಳು ತಮ್ಮ ಕಾರ್ಯಕಲಾಪಗಳನ್ನ ಸರಾಗವಾಗಿ ನಡೆಸಿಕೊಂಡು ಹೋಗಲು ಕೆಲವು ಆಡಳಿತಾತ್ಮಕ ಸಿಬ್ಬಂದಿಗಳು ಬೇಕಾಗ್ತವೆ, ಅವಶ್ಯಕ ಇದ್ದೇ ಇರ್ತೈತಿ. ಈಗ ಸಭಾಪತಿ ಅಧ್ಯಕ್ಷ ಅಂತ ತಿಳ್ಕೊಂಡು ನೀರಿನ ಬಾಟ್ಲಿನ ಅವರೇ ತಗೊಂಡ್ಬರೋದು, ಊಟದ ವ್ಯವಸ್ಥೆನ ಅವರೇ ತಗೊಂಡ್ಬರೋದು, ಲೈಬ್ರರಿನ ಅವರೇ ನೋಡ್ಕೊಳ್ಳೋದು, ಹೌ ಇಟ್ ಇಸ್ ಪಾಸಿಬಲ್? ಅದಕ್ಕಾಗಿಯೇ ಆಡಳಿತಾತ್ಮಕ ಸಿಬ್ಬಂದಿಗಳು ಬೇಕೇ ಬೇಕು. ಅದನ್ನ ಸೆಕ್ರೆಟರಿಯೇಟ್ ಅಂತ ಕರೀತಾರೆ. ಹೌದಾ? ಅವರನ್ನ ನೇಮಕ ಹೆಂಗ್ ಮಾಡ್ಕೋಬೇಕು? ಈ ಆಡಳಿತಾತ್ಮಕ ಸಿಬ್ಬಂದಿಗಳ ನೇಮಕ ಮಾಡ್ಕೋಬೇಕಲ್ಲ, ಹೆಂಗ್ ಮಾಡ್ಕೋಬೇಕು, ಯಾರು ಮಾಡ್ಕೋಬೇಕು? ಅದ್ರ ಬಗ್ಗೆ ಆನ್ಸರ್ ಮಾಡೋದು ಆರ್ಟಿಕಲ್ 98. ನಮ್ಗೆ ಗೊತ್ತಿರಬೇಕು. ಇವತ್ತಿನ ಚರ್ಚಾ ವಿಷಯವೇ ಇದು, ಸೆಕ್ರೆಟರಿಯೇಟ್ ಆಫ್ ಪಾರ್ಲಿಮೆಂಟ್ ಅಂತೇಳಿ, ಪಾರ್ಲಿಮೆಂಟಿನ ಆಡಳಿತಾತ್ಮಕ ಸಿಬ್ಬಂದಿಗಳ ವರ್ಗ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾರು ಆಯ್ಕೆ ಮಾಡ್ಕೋಬೇಕು, ಹೆಂಗ್ ಆಯ್ಕೆ ಮಾಡ್ಕೋಬೇಕು, ಯಾಕೆ ಆಯ್ಕೆ ಮಾಡ್ಕೋಬೇಕು, ಎಲ್ಲಿಂದ ಆಯ್ಕೆ ಮಾಡ್ಕೋಬೇಕು, ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಅದು ಇವತ್ತು ಚರ್ಚೆಯ ವಿಷಯ. ಹೌದಾ? ಅದನ್ನ ನೋಡೋಣ ಒನ್ ಬೈ ಒನ್ ಏನೈತಿ ಅಂತೇಳಿ. ಆರ್ಟಿಕಲ್ 98 ಟೋಟಲಿ 3 ಉಪಬಂಧಗಳು ಬರ್ತವೆ. ಅದರ ಒಂದನೇದನ್ನ ಈಗ ಚರ್ಚೆ ಮಾಡೋಣ. ಆರ್ಟಿಕಲ್ 98 ಉಪಬಂಧ 2, ಆರ್ಟಿಕಲ್ 98 ಸಬ್ ಕ್ಲಾಸ್ 1. ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್ ಹ್ಯಾವ್ ಅ ಸಪರೇಟ್ ಸೆಕ್ರೆಟರಿಯಲ್ ಸ್ಟಾಫ್. ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್, ಪ್ರತಿಯೊಂದು ಸದನ ಎಲ್ಲಿದ್ದು, ಸಂಸತ್ತಿನ ಪ್ರತಿಯೊಂದು ಸದನ ಏನ್ ಮಾಡಬೇಕು ಅಂದ್ರೆ ತನ್ನದೇ ಆದ ಆಡಳಿತಾತ್ಮಕ ಸಿಬ್ಬಂದಿಯನ್ನು ಹೊಂದಿರಬೇಕು. ಏನ ಪ್ರತಿಯೊಂದು ಸದನ ಅಂದ್ರೆ ಎಷ್ಟು ಇದಾವೆ ಸದನಗಳು ಸಂಸತ್ತಿನಲ್ಲಿ? 2 ಇರೋ, ಒಂದು ರಾಜ್ಯಸಭೆ ಮತ್ತು ಇನ್ನೊಂದು ಲೋಕಸಭೆ. ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳು ತನ್ನದೇ ಆಗಿರ್ತಕ್ಕಂಥ, ಅಂದ್ರೆ ತನ್ನದೇ ಅಂತಂದ್ರೆ ಸ್ವಂತ ಅವ್ರದೇ. ರಾಜ್ಯಸಭೆದಾಗಿದ್ದವ್ರು ಲೋಕಸಭೆದಾಗ ಬಂದು ಕೆಲಸ ಮಾಡೋದು, ಲೋಕಸಭೆದಾಗಿದ್ದವ್ರು ರಾಜ್ಯಸಭೆದಾಗ ಬಂದು ಕೆಲಸ ಮಾಡೋದಲ್ಲ. ತನ್ನದೇ ಆಗಿರ್ತಕ್ಕಂಥ ಸ್ಟಾಫ್ ಅನ್ನು ಹೊಂದಿರಬೇಕು. ಹೌದಾ? ಆಡಳಿತಾತ್ಮಕ ಸಿಬ್ಬಂದಿಯನ್ನು ಹೊಂದುವ ಅಧಿಕಾರ ಇದ್ದೇ ಇದೆ, ಹೊಂದುವುದಲ್ಲ, ಇರಲೇಬೇಕು. ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್, ದ ವರ್ಡ್ ಈಸ್ ಯೂಸ್ಡ್, ದಟ್ ಈಸ್ ಶಾಲ್. ಇಟ್ ಈಸ್ ಅನ್ ಅಬ್ಲಿಗೇಟರಿ ಟು ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಇದು ಸದನಗಳಿಗೆ ಜವಾಬ್ದಾರಿ, ಇದು ಇರಲೇಬೇಕು. ಯಾವ ಕಾರ್ಯಕ್ಕಾಗಿ? ಟು ಸಪರೇಟ್ ಸೆಕ್ರೆಟರಿಯಲ್ ಸ್ಟಾಫ್ ಇರಲೇಬೇಕು. ಯಾವ ಕಾರ್ಯಕ್ಕಾಗಿ? ಮುಂದೆ ಹೇಳ್ತಾರೆ ಅದನ್ನ. ಯಾವ ಕಾರ್ಯಕ್ಕಾಗಿ ಅಂತಂದ್ರೆ, ಈ ಸುಮ್ಮನೆ ಜಸ್ಟ್ ಥಿಂಕ್ ಮಾಡ್ರಿ. ಈಗ ಯಾರಿಗೋ ಒಬ್ಬರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಬೇಕು. ಯಾರು ಮಾಡ್ಬೇಕು ಅದನ್ನ? ಆರ್ಡರ್ ಮಾಡ್ತಾರೆ ಯಾರು? ಸ್ಪೀಕರ್ ಅವರು. ಇವ್ರಿಗೆ ಇಂತಲ್ಲಿ ಚೇರ್ ಹಾಕ್ರಿ, ಈ ಸೀರಿಯಲ್ ಪ್ರಕಾರ ಈ ಆಡಳಿತ ಪಕ್ಷದವ್ರಿಗೆ ಚೇರು, ಈ ಕಡೆ ಇದು ವಿರೋಧ ಪಕ್ಷದವ್ರ ಚೇರು ಇರಬೇಕು ಅಂತೇಳಿ ಹಾಕೋರು ಯಾರು ಅದನ್ನ? ದೇ ಶಾಲ್ ಬಿ ಅ ಸ್ಟಾಫ್. ಪಿಯುನೋ, ಅಟೆಂಡರೋ, SD ಏನೋ, FD ಏನೋ ಯಾರೋ ಒಬ್ರು ಇರ್ತಾರೆ. ಹೋಗ್ಲಿ, ಪಾರ್ಲಿಮೆಂಟ್ ನೊಳಗೆ ಮಾತಾಡ್ತಿರ್ತಾರೆ, ಪ್ರತಿಯೊಂದು ಮಾತುಗಳು ರೆಕಾರ್ಡ್ ಆಗ್ಬೇಕು. ಮಾಡೋರು ಯಾರು? ಸ್ಪೀಕರ್ ಬರ್ಕೊತ ಕೊಡೋದ? ಸ್ಟೆನೋ ಇರ್ತಾರೆ. ಅಲ್ಲೇ ತನ್ನದೇ ಆಗಿರ್ತಕ್ಕಂಥ ಸ್ಟೆನೋಗಳು ಇರ್ತಾರೆ, ಸ್ಟಾಫ್ ಇರ್ತಾರೆ, ಅವರು ರೆಕಾರ್ಡ್ ಮಾಡ್ಕೊತಿರ್ತಾರೆ. ಹೌದಲ್ಲ? ನೀವು ಏನು ಸದನದೊಳಗೆ ಮಾತಾಡ್ತಿರೋ ಪ್ರತಿಯೊಂದು ಮಾತು ಕೂಡ ಎವಿಡೆನ್ಸ್ ಆಗಿ ನೋಟ್ ಆಗ್ತವೆ, ಪ್ರತಿಯೊಂದು ಮಾತು ಕೂಡ ರೆಕಾರ್ಡ್ ಆಗ್ತವೆ. ಹೌದಾ? ಇದನ್ನ ಮಾಡ್ಕೊಳ್ಳೋರು ಯಾರು? ಮಾಡ್ಕೊಳಕೊಬ್ಬರು ಸಿಬ್ಬಂದಿ ಬೇಕಲ್ಲ. ಅದನ್ನೇ ನಾವು ಆಡಳಿತಾತ್ಮಕ ಸಿಬ್ಬಂದಿ ಅಂತ ಕರೆಯೋದು. ಹೌದಾ? ಅಧಿಕಾರ ಯಾರಿಗೆ ಕೊಡ್ತಾರೆ? ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್ ಹ್ಯಾವ್ ಅ ಸಪರೇಟ್ ಸೆಕ್ರೆಟರಿಯಲ್ ಸ್ಟಾಫ್. ಇದು ಇರಲೇಬೇಕು, ಕಂಪಲ್ಸರಿ. ಸ್ಟಾಫ್ ಇರಲೇಬೇಕು, ಸಫಿಸಿಯೆಂಟ್ ಸ್ಟಾಫ್. ಮತ್ತೆ ಬೇರೆ ಆಫೀಸ್ನಾಗಿದ್ದಾಗ ಈ ಇನ್ಚಾರ್ಜ್ ತಗೊಳ್ಳಿ ನೀನ ಮಾಡು, ಅವ್ನ ಚಾರ್ಜ್ ತಗೊಳ್ಳಿ ನೀನ ಮಾಡು, ಇಲ್ಲ, ಕಂಪಲ್ಸರಿ ದೇ ಶಾಲ್ ಬಿ ಸಫಿಸಿಯೆಂಟ್ ಸ್ಟಾಫ್ ಟು ಪರ್ಫಾರ್ಮ್ ದಿ ರೆಗ್ಯುಲರ್ ಡ್ಯೂಟಿ. ದಿನನಿತ್ಯದ ಕರ್ತವ್ಯಗಳನ್ನು ನಿರ್ವಹಿಸಲು ಅಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗ ಇರಲೇಬೇಕು. ಒಂದು ಪ್ರೊವೈಡೆಡ್ ಬರೀತಾರೆ. ಏನ್ ಬರೆದ್ರಿ ಇಲ್ಲಿ? ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್ ಹ್ಯಾವ್ ಅ ಸಪರೇಟ್ ಸೆಕ್ರೆಟರಿಯಲ್ ಸ್ಟಾಫ್. ಸಪರೇಟ್ ಅಂದ್ರೆ ಅದಕ್ಕೂ ಬೇರೆ, ಇದಕ್ಕೂ ಬೇರೆ. ರಾಜ್ಯಸಭೆಗೂ ಬೇರೆ ಸ್ಟಾಫ್ ಇರಬೇಕು, ಲೋಕಸಭೆಗೂ ಬೇರೆ ಸ್ಟಾಫ್ ಇರಬೇಕು. ಒಂದೇ ಸ್ಟಾಫ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ನೀವು ಲೋಕಸಭೆದು ಕೆಲಸ ಮಾಡು, ರಾಜ್ಯಸಭೆದು ಕೆಲಸ ಮಾಡೋದು ಅಂದ್ರೆ ಎಲ್ಲ ಕಲಿ ಸೀಟ್ ಕಿಚಡಿ ಮಾಡಿರ್ತಾರೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಪರೇಟ್ ಸೆಕ್ರೆಟರಿಯಲ್ ಸ್ಟಾಫ್ ಅಂತ ಬರೀತಾರೆ. ಬೇರೆ ಬೇರೆ ಸ್ಟಾಫ್ ಅನ್ನ ನೀವು ಅಪಾಯಿಂಟ್ಮೆಂಟ್ ಮಾಡ್ಕೋರಿ ಅಂತೇಳಿ. ಅದಕ್ಕೆ ಒಂದು ಎಕ್ಸೆಪ್ಷನಲ್ ಕೊಡ್ತಾರೆ. ಎಕ್ಸೆಪ್ಷನಲ್ ಅದನ್ನ ಪ್ರೊವೈಡೆಡ್ ರೂಪದಲ್ಲಿ ಬರೀತಾರೆ, ಪ್ರಾವಿಸೋ ರೂಪದಲ್ಲಿ ಬರೀತಾರೆ. ಇಲ್ಲಿ ಪ್ರೊವೈಡೆಡ್ ಅಂತ ಹೇಳಿ ಐತಿ. ಏನ್ ಬರೀತಾರೆ? ದಟ್ ನಥಿಂಗ್ ಇನ್ ದಿಸ್ ಕ್ಲಾಸ್ ಶಾಲ್ ಬಿ ಕನ್ಸ್ಟ್ರೂಡ್ ಆಸ್ ಅ ಪ್ರಿವೆಂಟಿಂಗ್ ದಿ ಕ್ರಿಯೇಷನ್ ಆಫ್ ದಿ ಪೋಸ್ಟ್ ಕಾಮನ್ ಟು ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್.
ಏನು ಈಗ ನಾವು ಪ್ರತಿಯೊಂದು ಸದನಕ್ಕೂ ತನ್ನದೇ ಆದ ಬೇರೆ ಬೇರೆ ಆಡಳಿತಾತ್ಮಕ ಸಿಬ್ಬಂದಿಗಳು ಇರಲೇಬೇಕು ಅಂತ ಹೇಳಿ ಆರ್ಟಿಕಲ್ 98 + 1 ಹೇಳಿದ್ರೆ ಪ್ರೊವೈಡೆಡ್ ಅದಕ್ಕೆ ಎಕ್ಸೆಪ್ಷನಲ್ ಕೊಡ್ತೈತಿ. ಪ್ರತಿಯೊಂದಕ್ಕೂ ಸಪರೇಟ್ ಆಗಿ ಇರಬೇಕಂತೇನಿಲ್ಲ. ಎರಡು ಸೇರಿಸಿ ಒಂದು ಕಾಮನ್ ಪೋಸ್ಟ್ ಅನ್ನ ಕ್ರಿಯೇಟ್ ಕೂಡ ಮಾಡಬಹುದು. ಅದನ್ನ ನಾವು ನಿರ್ಬಂಧ ಮಾಡೋದಿಲ್ಲ. ಯಾವುದಕ್ಕೆ ನಿರ್ಬಂಧ ಮಾಡೋದಿಲ್ಲ? ಪಾರ್ಲಿಮೆಂಟ್ಗೆ ನಿರ್ಬಂಧ ಮಾಡೋದಿಲ್ಲ ಅಂತ. ತಿಳಿತಾ ಇಲ್ಲ, ಗೊತ್ತಾಗಲಿಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಈ ಪ್ರೊವೈಡೆಡ್ ಅರ್ಥ ಇಷ್ಟ. ಇಲ್ಲಿ ರಾಜ್ಯಸಭೆ, ಇಲ್ಲಿ ಲೋಕಸಭೆ, ಇದು ತನ್ನದೇ ಆಗಿರ್ತಕ್ಕಂಥ ಆಡಳಿತಾತ್ಮಕ ಸಿಬ್ಬಂದಿಯನ್ನು ಹೊಂದಿರ್ತೈತಿ. ಇದು ಕೂಡ ತನ್ನದೇ ಆದ ಆಡಳಿತಾತ್ಮಕ ಸಿಬ್ಬಂದಿಯನ್ನು ಹೊಂದಿರ್ತೈತಿ. ಹೌದಾ? ಇವೆರಡನ್ನು ಆಡಳಿತಾತ್ಮಕ ಸಿಬ್ಬಂದಿಯನ್ನು ಹೊಂದಿದ ನಂತರ ಒಂದು ಪ್ರೊವೈಡೆಡ್ ಎಕ್ಸೆಪ್ಷನಲ್ ಕೊಡ್ತೈತಿ ಸಂಸತ್ತಿಗೆ. ಯಾವುದು? ಆರ್ಟಿಕಲ್ 98 + 1 ಅಡಿಯಲ್ಲಿ ಪ್ರಾವಿಸೋ ಐತಿ, ಪ್ರೊವೈಡೆಡ್ ಐತಿ. ಅದೇನ್ ಹೇಳ್ತೈತಿ ಅಂತಂದ್ರೆ ಇವೆರಡಕ್ಕೂ ಕಾಮನ್ ಆಗಿ ಒಂದು ಪೋಸ್ಟ್ ಅನ್ನು ನೀವು ಕ್ರಿಯೇಟ್ ಮಾಡಬಹುದು. ಈಗ ನಿಮ್ಮದೇ ಆಗಿರ್ತಕ್ಕಂಥ ಸಪರೇಟ್ ಆಗಿರ್ತಕ್ಕಂಥ ಆಡಳಿತಾತ್ಮಕ ಸಿಬ್ಬಂದಿ ಇರಬೇಕು, ಇದಕ್ಕೂ ನಿಮ್ಮದೇ ಆಗಿರ್ತಕ್ಕಂಥ ಸಪರೇಟ್ ಆದ ಆಡಳಿತಾತ್ಮಕ ಸಿಬ್ಬಂದಿ ಇರಬೇಕು ಅಂತ ಹೇಳಿದ ನಂತರ ಒಂದು ಕಾಮನ್ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡುವ ಅಧಿಕಾರವನ್ನ ಸಂಸತ್ತಿಗೆ ಕೊಡ್ತೈತಿ. ನೀವು ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್, ರಾಜ್ಯಸಭೆ ಮತ್ತು ಲೋಕಸಭೆ ತನ್ನದೇ ಆಗಿರ್ತಕ್ಕಂಥ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅದ್ರ ತರಹ ಅಡಿಷನಲ್ ಸೆಕ್ರೆಟರಿ, ಅವ್ರ ಕೆಳಗೆ ಮ್ಯಾನೇಜರ್, ಅವ್ರ ಕೆಳಗೆ FDA, ಅವ್ರ ಕೆಳಗೆ SDA, ಅವ್ರ ಕೆಳಗೆ ಅಟೆಂಡರ್ ಪ್ಯೂನ್ ಹಿಂಗಿರ್ತೈತಿ. ಈ ಸೆಕ್ರೆಟರಿ ಹುದ್ದೆಯಲ್ಲಿ ಜಾಯಿಂಟ್ ಸೆಕ್ರೆಟರಿ, ಲೋಕಸಭೆಗೂ ಮತ್ತು ರಾಜ್ಯಸಭೆಗೂ ಸೇರಿಸಿ ಒಬ್ಬ ಜಾಯಿಂಟ್ ಸೆಕ್ರೆಟರಿಯನ್ನು ನೇಮಕ ಮಾಡಬಹುದು. ಈ ಅಧಿಕಾರವನ್ನ ಸಂವಿಧಾನ ಸಂಸತ್ತಿಗೆ ಕೊಡ್ತೈತಿ. ನೀವು ಕ್ರಿಯೇಟ್ ಮಾಡಬಹುದು. ನಾನಿನ್ನ ನಿರ್ಬಂಧ ಮಾಡಂಗಿಲ್ಲ. ವಿ ಆರ್ ನಾಟ್ ಕಾನ್ಸ್ಟ್ರೂಡ್ ಟು ಪ್ರಿವೆಂಟ್ ಯು. ನಾವು ಈ ರೀತಿ ಹುದ್ದೆಗಳನ್ನ ರೆಡಿ ಮಾಡಕ ನಾವು ನಿಮ್ಮನ್ನ ನಿರ್ಬಂಧ ಮಾಡೋದಿಲ್ಲ ಅಂತ ಹೇಳ್ತೈತಿ. ಯಾವುದು? ಸಂವಿಧಾನ. ಯಾರಿಗೆ ಹೇಳ್ತೈತಿ? ಸಂಸತ್ತಿಗೆ ಹೇಳ್ತೈತಿ. ಸರ್, ಈ ಜಾಯಿಂಟ್ ಸೆಕ್ರೆಟರಿ ಈ ಎರಡಕ್ಕೂ ಸೇರಿಸಿ ಒಂದು ಪದವಿಯನ್ನು ಯಾಕೆ ಕ್ರಿಯೇಟ್ ಮಾಡಬಹುದು, ನಾವು ಮಾಡಕ್ಕೆ ಯಾಕೆ ನಿರ್ಬಂಧ ಇರೋದಿಲ್ಲ ಅಂತ ಯಾಕೆ ಹೇಳ್ತೈತಿ ಅಂತಂದ್ರೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಗಳು ಲೋಕಸಭೆಗೆ ಹೋಗ್ತವೆ, ಲೋಕಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಗಳು ರಾಜ್ಯಸಭೆಗೆ ಹೋಗ್ತವೆ. ಇವುಗಳ ನಡುವೆ ಸಕಾರಾತ್ಮಕವಾಗಿ ಸಮನ್ವಯವನ್ನ ಸಾಧಿಸಲು ಏನಾದ್ರೂ ಪೋಸ್ಟ್ ಅವಶ್ಯಕತೆ ಇತ್ತು ಅಂದ್ರೆ ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು ನೀವು ಅಂತ. ಈಗ ಯಾವುದೇ ಒಂದು ಬಿಲ್ಲು ರಾಜ್ಯಸಭೆಯಲ್ಲಿ ಮಂಡನೆ ಆಯಿತು ಅಂತಂದ್ರೆ ಅದರ ವಿಚಾರಣೆಗಾಗಿ ಅದು ಲೋಕಸಭೆಗೆ ಬರಲೇಬೇಕು. ಯಾವುದೇ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಕಿತವಾಗದ ಹೊರತು ಅದು ರಾಷ್ಟ್ರಪತಿ ಅನುಮೋದನೆಗಾಗಿ ಹೋಗೋದಿಲ್ಲ. ಹೌದಾ? ಈಗ ರಾಜ್ಯಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ಲೋಕಸಭೆಗೆ ಬರ್ತವೆ, ಲೋಕಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ರಾಜ್ಯಸಭೆಗೆ ಬರ್ತವೆ. ಹೀಗಾಗಿ ಎರಡು ಕಡೆ ಚಲನೆ ಇರೋದ್ರಿಂದ, ವೈಸ ಚಲನೆ ಇರೋದ್ರಿಂದ ಇವುಗಳ ನಡುವೆ ಸಮನ್ವಯ ಸಾಧಿಸಲು ಒಂದು ಜಾಯಿಂಟ್ ಸೆಕ್ರೆಟರಿ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ರು ಏನ್ ತಪ್ಪಿಲ್ಲ ಅಂತ ಹೇಳಿ ಆರ್ಟಿಕಲ್ 98 + 1 ಅದರ ಅಡಿಯಲ್ಲಿ ಪ್ರಾವಿಸೋ ಹೇಳ್ತೈತಿ. shall be construed as a preventing the creation of the post common to the both houses of the parliament. Nothing in ಅಂತ ಬರೀತಾರೆ. ಅಂತಹ ಯಾವುದೇ ನಿರ್ಬಂಧಗಳಿಲ್ಲ. ಹೌದಾ? ನಾನು ಅದಕ್ಕೆ ಸಪರೇಟ್ ಮಾಡ್ರಿ, ಇದಕ್ಕೆ ಸಪರೇಟ್ ಮಾಡ್ರಿ ಅಂತ ಹೇಳಿ ಸಪರೇಟ್ ಅಷ್ಟೇ ಇರಬೇಕು ಅಂತ ಏನಿಲ್ಲ. ಎರಡಕ್ಕೂ ಅನ್ವಯ ಆಗುವಂತೆ ಕೆಲವೊಂದಿಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಬಹುದು. ಈ ಅಧಿಕಾರ ಸಂಸತ್ತಿಗೆ ನಾನು ಕೊಡುತ್ತೇನೆ ಅಂತ ಹೇಳಿ ಆರ್ಟಿಕಲ್ 98 ಉಪಬಂಧ 1 ಅಡಿಯಲ್ಲಿ ಪ್ರಾವಿಸೋ ಹೇಳ್ತೈತಿ. ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸ್ಟಾಪ್ ಇರಬೇಕು. ಅಪಾಯಿಂಟ್ಮೆಂಟ್ ಯಾರು ಮಾಡ್ಕೋಬೇಕು? ಕ್ವಶನ್ ಅದೇ ಅರೈಸ್ ಆಗ್ತೈತಿ, ಉದಯ ಆಗ್ತೈತಿ. ಏನಂತೇಳಿ, ನೀವು ಸ್ಟಾಪ್ ಇರ್ಬೇಕ್ರಿ ಅನ್ನಕತ್ತಾರಲ್ಲ, ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು? ಅವ್ರನ್ನ ಹೆಂಗ್ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು? ಬೇಕಲ್ಲ. ಹೌದಾ? ಅದಕ್ಕೆ ಆನ್ಸರ್ ಯಾವ್ದು ಕೊಡ್ತೈತಿ ಅಂದ್ರೆ ಆರ್ಟಿಕಲ್ 98 ಉಪಬಂಧ 2 ಕೊಡ್ತೈತಿ. ಯಾರು ಆಯ್ಕೆ ಮಾಡ್ಕೋಬೇಕು, ಹೆಂಗ್ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ. ಅದೇನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಪಾರ್ಲಿಮೆಂಟ್ may by law regulate the recruitment and the conditions of the service of the person appointed to the secretarial staff of either house of the parliament. ಏನು? ಪಾರ್ಲಿಮೆಂಟು ಯಾವುದು? ಸಂಸತ್ತು ಕಾನೂನಿನ ಮೂಲಕ, ಸಂಸತ್ತು ಕಾನೂನು ಮಾಡುವ ಮೂಲಕ ಸಿಬ್ಬಂದಿಯನ್ನ ನೇಮಕ ಮಾಡ್ಕೋಬೇಕು ಮತ್ತು ಅವರ ಸೇವಾ ಷರತ್ತುಗಳನ್ನ ಅವರೇ ನಿರ್ಧರಿಸಬೇಕು. ಸೇವಾ ಷರತ್ತುಗಳು ಎಲ್ಲಿ? ಸಂಸತ್ತಿನ ಸದನಗಳಿಗೆ ಸಂಬಂಧಿಸಿದಂತೆ ಸಿಬ್ಬಂದಿಯನ್ನ ನೇಮಕ ಮಾಡುವ ಅಧಿಕಾರ ಪಾರ್ಲಿಮೆಂಟು ಕಾನೂನಿನ ಮೂಲಕ ಮಾಡಬೇಕು. ಒಂದು ಕಾನೂನು ತಗೊಂಡ್ಬರಬೇಕು. ಈಗ ಫಾರ್ ಎಕ್ಸಾಂಪಲ್, ರಾಜ್ಯಸಭೆಗೆ ಸಂಬಂಧಿಸಿದಂತೆ 4 ಮಂದಿ ಸೆಕ್ರೆಟರಿಗಳು ಬೇಕು, 10 ಜನ ಮ್ಯಾನೇಜರ್ಸ್ ಬೇಕು, 100 ಜನ SDA ಬೇಕು, 200 ಜನ FDA ಬೇಕು, 50 ಜನ ಪ್ಯೂನ್ಗಳು ಬೇಕು, 60 ಜನ ಅಟೆಂಡರ್ಗಳು ಬೇಕು. ಈ ರೀತಿ ಸ್ಟಾಫ್ ಇದೆ. ಇವರಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಈ ರೀತಿ 4 ಮಂದಿ ಸೆಕ್ರೆಟರಿ ಇರಬೇಕು, 10 ಜನ ಮ್ಯಾನೇಜರ್ಸ್, 100 ಜನ FDA, 200 ಜನ SDA ಇರಬೇಕು ಅಂತ ಏನ್ ಹೇಳಕತ್ತೀವಲ್ಲ, ಇದನ್ನ ಕಾನೂನಿನ ಮೂಲಕ ಸಂಸತ್ತು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಆಮೇಲೆ ಇವರ ಸೇವಾ ಷರತ್ತುಗಳು, ಈ 4 ಜನ ಸೆಕ್ರೆಟರಿಯರ ಯಾವಾಗ ಏನಾಗಬೇಕು? ನಿವೃತ್ತಿ ಹೊಂದಬೇಕು. 10 ಜನ ಮ್ಯಾನೇಜರ್ಗಳು ಯಾವಾಗ ನಿವೃತ್ತಿ ಹೊಂದಬೇಕು. ಆಮೇಲೆ 4 ಜನ ಸೆಕ್ರೆಟರಿಗಳು ಯಾವ ಕೆಲಸ ಮಾಡಬೇಕು, ಮಾಡದಿದ್ರೆ ಏನ ಸೇವಾ ಷರತ್ತುಗಳು, ನೀ ಮಾಡ್ರೆ ಏನು, ಮಾಡದಿದ್ರೆ ಏನು, ಕೆಲಸ ಮಾಡಲಿಲ್ಲ ನಿನ್ ಮೇಲೆ ಏನ್ ಆಕ್ಷನ್ ತಗೋಬೇಕು ಅನ್ನೋದನ್ನು ಕೂಡ ಕಾನೂನಲ್ಲಿ ಬರಿಬೇಕು. ಇಂತಹ ಕಾನೂನುಗಳನ್ನು ಮಾಡುವ ಅಧಿಕಾರ ಯಾರಿಗೆ ಐತಿ ಅಂತಂದ್ರೆ ಸಂಸತ್ತಿಗೆ ಐತಿ. ಸಂಸತ್ತು ಅಂದ್ರೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ. ಈ ಸಂಸತ್ತು ಕಾನೂನು ಮಾಡುವ ಮೂಲಕ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ, ಆಡಳಿತಾತ್ಮಕ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ನೇಮಕ ಮತ್ತು ಸೇವಾ ಷರತ್ತುಗಳನ್ನ ಅದರಲ್ಲಿ ವಿಧಿಸಬಹುದು. ಜೊತೆಗೆ ನಿಯಂತ್ರಣ ಮಾಡಬಹುದು, ರೆಗ್ಯುಲೇಟ್, ನಿಯಂತ್ರಣವನ್ನು ಕೂಡ ಮಾಡಬಹುದು. ಆ ಅಧಿಕಾರ ಸಂಸತ್ತಿಗಿದೆ ಅಂತ ಹೇಳಿ ಆರ್ಟಿಕಲ್ 98 ಉಪಬಂಧ 2 ಹೇಳ್ತೈತೆ. ಅಂದ್ರೆ
ರಾಜ್ಯಸಭೆ ಮತ್ತು ಲೋಕಸಭೆಗೆ ಸಂಬಂಧಿಸಿದಂತೆ ಆಡಳಿತಾತ್ಮಕ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳಲು ಕಾನೂನು ಮಾಡುವ ಅಧಿಕಾರ ಯಾರಿಗೈತಿ ಅಂತಂದ್ರೆ ಸಂಸತ್ತಿಗೆ ಐತಿ. ಹೌದಾ? ಒಂದು ಈಗ ಆಯ್ತು, ಈಗ ಸದ್ಯಕ್ಕೆ ಈ ಕಾನೂನಿನ ಮೂಲಕ ಸಿಬ್ಬಂದಿಗಳೆಲ್ಲ ನೇಮಕ ಆಗತ್ತಾರೋ ಅಂತ ಅನ್ಕೊಳ್ಳೋಣ. ಈ ನಮ್ಮ ಮೊದಲಿಗೆ ಸಂವಿಧಾನ ಜಾರಿಗೆ ಬಂದ ನಂತರ 1952ರಲ್ಲಿ ಮೊದಲ ಲೋಕಸಭೆಗೆ ಎಲೆಕ್ಷನ್ ನಡೆದೈತಿ, ಮೊದಲ ರಾಜ್ಯಸಭೆ ಅಸ್ತಿತ್ವಕ್ಕೆ ಬರ್ತೈತಿ. ಅವಾಗ ಕಾನೂನ ಇರಲಿಲ್ಲ, ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳಕ ಕಾನೂನ ಇರಲಿಲ್ಲ. ಅಸ್ತಿತ್ವಕ್ಕೆ ಬಂದ ನಂತರ ನೇಮಕ ಮಾಡ್ಕೊಳಕತ್ರು. ಹೌದಾ? ಅದಕ್ಕಿಂತ ಮೊದಲು ಏನು ಇರ್ಲಿಲ್ಲಲ್ಲ. ಆವಾಗ ಯಾರು ಮಾಡ್ಬೇಕು? ರೂಲ್ಸ್ ರೆಗ್ಯುಲೇಷನ್ ಯಾರು ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ಆನ್ಸರ್ ಮಾಡ್ತೈತಿ. ಯಾವುದು? ಆರ್ಟಿಕಲ್ 98 ಉಪಬಂಧ 3. ದೇರ್ ಇಸ್ ನೋ ಕ್ವಶನ್. ನಿಮಗೆ ಸ್ವಲ್ಪ ಡೌಟ್ ಬರ್ಲಾರ್ದಂಗ, ಸ್ವಲ್ಪ ಗ್ಯಾಪ್ ಉಳ್ಳಾರ್ದಂಗ ಈ ಸಂವಿಧಾನವನ್ನು ಬರ್ದಾರೆ. ಬಹಳ ವಿಚಾರ ಮಾಡಿ ಬರ್ದಾರೆ. ಎಷ್ಟು ಮುಂದೆ ವಿಚಾರ ಮಾಡಿ ಬರ್ದಾರ ಅಂತಂದ್ರೆ ಒಂದ್ ಸಣ್ಣ ಗ್ಯಾಪ್ ಸಕರ್ ಬರ್ಲಾರ್ದಂಗೆ. ಹೌದಾ? ಸರಿ, ಮೊದಲ ಲೋಕಸಭೆ ಮತ್ತು ರಾಜ್ಯಸಭೆಗಳು ಅಸ್ತಿತ್ವಕ್ಕೆ ಬಂದಾಗ ಸಿಬ್ಬಂದಿಯನ್ನ ನೇಮಕಾತಿ ಮಾಡೋದು. ಈ ಕಾನೂನು ಪಾಸ್ ಆಗುವವರೆಗಾದ್ರೂ ಸಿಬ್ಬಂದಿ ಬೇಕಲ್ಲ. ಕಾನೂನು ಪಾಸ್ ಆದ ನಂತರ ಬರಬರ ನೇಮಕಾತಿ ಮಾಡ್ಕೊಂಡು ನಾಳೆ ಇವತ್ತು ಕಾನೂನು ಪಾಸ್ ಆಯ್ತು, ನಾಳೆಗಿನ ನೇಮಕಾತಿ ಮಾಡ್ಕೊಂಡು ನಾಡಿದ್ದನ್ನ ಅವ್ರ ಕೆಲಸಕ್ಕೆ ತಗೊಳಕ್ ಬರೋದಿಲ್ಲಲ್ಲ. ದೇರ್ ಇಸ್ ಸಮ್ ಟೈಮ್ ಲಿಮಿಟ್ಸ್. ಅದು ನೇಮಕಾತಿ ನಡಿಬೇಕು, ಎಕ್ಸಾಮ್ಸ್ಗಳು ನಡಿಬೇಕು, ಅಥವಾ ಬೇರೆ ಏನೋ ನಡಿಬೇಕು. ನಡೆದಾದ ನಂತರ ಅವರನ್ನ ನಾವು ಸೇವೆಗೆ ಸೇರ್ಪಡೆ ಮಾಡ್ಕೊಳ್ಬೇಕು. ಅದ್ರಾಗ ಒಂದು 2-3 ತಿಂಗಳ ಟೈಮ್ ಹೋಗ್ತೈತಿ. ಆ 2-3 ತಿಂಗಳ ಟೈಮಲ್ಲಿ ಯಾರು ಕೆಲಸ ಮಾಡಬೇಕು ಅದನ್ನು ಹೇಳ್ತೈತಿ. ಯಾವುದು? ಆರ್ಟಿಕಲ್ 98 ಉಪಬಂಧ 3 ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಎಲ್ಲಿಯವರೆಗೂ ಸಂವಿಧಾನ ಹೇಳಿರುವಂತೆ ಸಂಸತ್ತು ಕಾನೂನಿನ ಮೂಲಕ ಸಿಬ್ಬಂದಿಗಳನ್ನ ನೇಮಕಾತಿಗಳನ್ನ ಮಾಡಲು ಕಾನೂನನ್ನ ತಗೊಂಡ್ಬರೋದಿಲ್ಲ, ಅಲ್ಲಿವರೆಗೂ ಏನ್ ಮಾಡಬೇಕು ಅಂತ ಹೇಳ್ತೈತಿ ಅಂದ್ರೆ, ಪ್ರೆಸಿಡೆಂಟ್ ಮೇ ಆಫ್ಟರ್ ಕನ್ಸಲ್ಟೇಷನ್ ವಿತ್ ದಿ ಸ್ಪೀಕರ್ ಆಫ್ ದಿ ಹೌಸಸ್ ಆಫ್ ದಿ ಪೀಪಲ್ ಆರ್ ಚೇರ್ಮನ್ ಆಫ್ ದಿ ಹೌಸಸ್ ಆಫ್ ದಿ chairman of the council of the states as the case may be make rules regulating the recruitment and the conditions of the service of the persons appointed to the secretarial staff of the houses of the people or the council of state, and any rules so made shall have effect subject to the provisions of any law made under the said clause. ಏನ್ ಮಾಡ್ಬೇಕು? ಎಲ್ಲಿವರೆಗೂ ಸಂಸತ್ತು ಕಾನೂನು ಮಾಡುವವರೆಗೂ ಏನ್ ಮಾಡ್ಬೇಕು? ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಬೇಕು. ಯಾರನ್ನ? ಸಿಬ್ಬಂದಿಯನ್ನ. ಪ್ರೆಸಿಡೆಂಟ್ ಯಾರನ್ನ ಕೇಳಿ ಅಪಾಯಿಂಟ್ಮೆಂಟ್ ಮಾಡಬೇಕು, ನೇಮಕಾತಿ ಮಾಡಬೇಕು ಅಂತಂದ್ರೆ ಲೋಕಸಭೆಗೆ ಸಂಬಂಧಿಸಿದಂತೆ ಸ್ಪೀಕರ್ನ ಕನ್ಸಲ್ಟೇಷನ್ ಮಾಡಬೇಕು. ಇದು ಕಂಪಲ್ಸರಿ. ಸ್ಪೀಕರ್ನ ಕನ್ಸಲ್ಟೇಷನ್ ಮಾಡಬೇಕು ಲೋಕಸಭೆಗೆ ಸಂಬಂಧಿಸಿದಂತೆ. ಇನ್ನು ರಾಜ್ಯಸಭೆಗೆ ಸಂಬಂಧಿಸಿದಂತೆ ಚೇರ್ಮನ್ ನ ಕನ್ಸಲ್ಟೇಷನ್ ಮಾಡಬೇಕು. ಅವರಲ್ಲಿ ಮಾತುಕತೆ ನಡಿಬೇಕು. ಮಾತುಕತೆ ನಡೆದ ನಂತರ ರೂಲ್ಸ್ ರೆಗ್ಯುಲೇಷನ್ ಕಂಡೀಷನ್ಸ್ ಅನ್ನ ಫ್ರೇಮ್ ಮಾಡಬೇಕು. ರೂಲ್ಸ್ ರೆಗ್ಯುಲೇಷನ್ ಕಂಡೀಷನ್ಸ್ ಅನ್ನ ತಯಾರು ಮಾಡಬೇಕು. ಯಾವುದಕ್ಕೆ ಸಂಬಂಧಿಸಿದಂತೆ? ಅಪಾಯಿಂಟ್ಮೆಂಟ್ಗೆ ಸಂಬಂಧಿಸಿದಂತೆ, ಅವರ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದಂತೆ ಮಾಡುವ ಮೂಲಕ ಅವರನ್ನ ನೇಮಕಾತಿ ಮಾಡ್ಕೋಬೇಕು, ಸಿಬ್ಬಂದಿಯನ್ನ ನೇಮಕಾತಿ ಮಾಡ್ಕೋಬೇಕು. ಅಂದ್ರೆ ಸಂವಿಧಾನದಲ್ಲಿ ಕಂಡು ಬರ್ತಕ್ಕಂಥ ಸಣ್ಣ ಗ್ಯಾಪ್ ಅನ್ನು ಕೂಡ ಆರ್ಟಿಕಲ್ 98 ಉಪಬಂಧ 3 ಮುಚ್ಚಿ ಹಾಕ್ತೈತಿ. ಏನು? ರಾಷ್ಟ್ರಪತಿಗೆ ಅಧಿಕಾರವನ್ನು ಕೊಡುವ ಮೂಲಕ ಮೊದಲ ಲೋಕಸಭೆ ಮತ್ತು ರಾಜ್ಯಸಭೆ ಅಸ್ತಿತ್ವಕ್ಕೆ ಬಂದಾಗ ಆಡಳಿತಾತ್ಮಕ ಸಿಬ್ಬಂದಿಗಳ ಬಗ್ಗೆ ಸಮಸ್ಯೆ ಎದುರಾದಾಗ ಈ ಕನ್ಸಲ್ಟೇಷನ್ ಮಾಡುವ ಮೂಲಕ ಲೋಕಸಭೆಯ ಸ್ಪೀಕರ್ ಅವರಿಗೆ ಲೋಕಸಭೆಗೆ ಸಂಬಂಧಿಸಿದಂತೆ ಸಿಬ್ಬಂದಿಗಳನ್ನ ನೇಮಕ ಮಾಡುವಾಗ ಕನ್ಸಲ್ಟೇಷನ್ ಮಾಡಬೇಕು. ರಾಜ್ಯಸಭೆಗೆ ಸಂಬಂಧಿಸಿದಂತೆ ಅಧ್ಯಕ್ಷರಿಗೆ ಕನ್ಸಲ್ಟೇಷನ್ ಮಾಡುವ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಲು ಆರ್ಟಿಕಲ್ 98 ಉಪಬಂಧ 3 ಸಹಾಯ ಮಾಡ್ತೈತಿ. ಇದಿಷ್ಟು ಮಾಹಿತಿ ಸಿಬ್ಬಂದಿಗಳ ಬಗ್ಗೆ. ಸರ್, ಯಾಕೆ ಇದೆಲ್ಲ ಬೇಕು ಸರ್? ಈ ನೇಮಕಾತಿಯನ್ನ ಪಾರ್ಲಿಮೆಂಟ್ ಯಾಕೆ ಮಾಡ್ಬೇಕು ಸರ್? ಎಕ್ಸಿಕ್ಯೂಟಿವ್ ಯಾಕೆ ಮಾಡಬಾರ್ದು? ಇದು ಸಪರೇಷನ್ ಆಫ್ ಪವರ್ಸ್ ತತ್ವ. ಇದು ಅಧಿಕಾರಗಳ ವಿಭಜನೆಯ ತತ್ವದ ಪ್ರಕಾರ ಸೆಕ್ರೆಟರಿಯೇಟ್ಗಳ ನೇಮಕಾತಿ ನಡೆದಿದೆ. ಎಲ್ಲ ಅಧಿಕಾರವನ್ನು ಕೂಡ ನೀವು ಎಕ್ಸಿಕ್ಯೂಟಿವ್ ಕೈಯಾದವರು ಕೊಟ್ರಿ, ಮಂತ್ರಿಮಂಡಲದವ್ರ ಕೈ